ಹಾಲಿನ ನರ ನೋಡ್ಬೇಕ. ಹಾಲಿನ ನರ ಹಿಂಗ ಮಲಿ ದೂರ ಇರ್ಬೇಕ. ತೊಟ್ಟು ದೂರ ಇರ್ಬೇಕ. ಅಂದ್ರ ಹಾಲ್ ಹೆಚ್ಚಿಗೆ ಹಿಂಡ್ತೈತಿ. ಹಿಂಗ್ ತೊಡಿ ಇರ್ಬೇಕ, ಗಟ್ಟಿ ತೊಡಿ ಇರ್ಬೇಕ. ಅಂದ್ರ ಇದ್ ಹಾಲ್ ಜಾಸ್ತಿ ಹಿಂಡ್ತಂತ ಅದ ಒಂದ್ 30 ಗಾಡಿ ಹಿಡಿಸ್ತೈತ್ರಿ. 30 ಗಾಡಿ ನಾವ್ ಒಂದ್ 20 ಗಾಡಿ ಸ್ಟಾರ್ಟ್ ಮಾಡಿದ್ವಿ. 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ನಮ್ದು 16 ಲೀಟರ್ ಹಾಲಿಂದ ಪ್ರಥಮ ಸ್ಥಾನ ಕೊಡೈತ್ರಿ. 20 ನಿಮಿಷನ್ಯಾಗ ಒಂದು 16 ಲೀಟರ್ ಹಾಲು ನಿಮಿಷದೊಳಗ ಹಿಂಡಿವ್ರಿ. 20 ನಿಮಿಷ ಒಳಗ 16 ಲೀಟರ್ ಹಾಲ್ ಬಂದ ತಾಲೂಕಿಗೆ ಫಸ್ಟ್ ಬಂದ. ಒಟ್ಟ ಟೋಟಲ್ ಎಷ್ಟ್ ಲೀಟರ್ ಹಾಲ್ ಹಾಕವ್ರಿ ಅಷ್ಟು ಫಾರ್ಮ್ನಾಗ ಇರೋ ಎಲ್ಲಾ ಕೂಡಿ? ಫಾರ್ಮ್ನಾಗ ಅಷ್ಟು 160 ಲೀಟರ್ ಆಕತ್ರಿ ಒಂದ್ ದಿನಕ್ಕೆ 160 ಲೀಟರ್ ಆಕತ್. ಇದು ಈಸ್ಟ್ ರೀ. ಅದು ಈಸ್ಟ್ ಇದು. ಇದು ಕುಸ್ಬಿ ಹಿಂಡಿ ರೀ. ಕುಸ್ಬಿ ಹಿಂಡಿ ಮತ್ತ ಹಿಂಡಿ ಐತಿ. ಆಮೇಲೆ ಇದು ಮಿಕ್ಸರ್ ಅಂತ ಬರತ್ರಿ. ಪೀಡ ಎಲ್ಲಾ ಮಿಕ್ಸ್ ಇದ್ದಿದ್ರಿ. ಆಮ್ಯಾಗ ಇದು ಹಾಕ್ತೇವ್ರಿ. GTGS ಅಂತ ಐತಿ. ಗಿರ್ HF ತಳಿಗಳ ಸಂಗಮ, ಲಾಭದಾಯಕ ಹೈನುಗಾರಿಕೆಯ ಮರ್ಮ. ಅಜೋಲಾ ನೇಪಿಯರ್ ಹಸಿರು ಮೇವು, ಹಾಲು ಹೆಚ್ಚಿಸಲು ಸೈಲೇಜ್ ಸೇರಿಸು, ಮಿಲ್ಕಿಂಗ್ ಮೆಷಿನ್ ಬಳಸಿ ಕಾರ್ಯ ಸುಲಭ. ಹೆಚ್ಚುವರಿ ಆದಾಯಕ್ಕೆ ವರ್ಮಿ ಕಾಂಪೋಸ್ಟ್ ಸಹಯೋಗ, ಕಷ್ಟಪಟ್ಟು ದುಡಿದರೆ ಸಿಗುವುದು ಜಯ. ನೋಡ್ತಾರ ಅಂತ ಎಲ್ಲಾ ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತ ಹಸು ಸಾಗಾಣಿಕೆ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಾಕ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮಕ್ಕೆ ಬಂದೇವಿ. ನೀವೇನಾದ್ರೂ ಹಸು ಸಾಗಾಣಿಕೆ ಬಗ್ಗೆ ಮಾಹಿತಿ ಬೇಕಂತಂದ್ರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಇಲ್ಲಿ ಸುನೀಲ್ ಅನ್ನೋರ ಡೈರಿ ಫಾರ್ಮಿಗೆ ಬಂದೇವಿ. ಅದರ ಲಾಭ ನಷ್ಟ ಮತ್ತ ಆಮೇಲೆ ಅವ್ರ ಸಾಗಾಣಿಕೆ ಹೆಂಗ್ ಮಾಡ್ತಾರ, ಆಕಳುಗಳು ಎಲ್ಲಿಂದ ತಂದ್ರ, ಅದ್ರ ಬಗ್ಗೆ ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣಂತ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ ಹೆಸರೇನ್ರಿ? ನಮ್ಮ ಹೆಸರು ಸುನೀಲ್ ಯಡವಣ್ಣವ್ರ ಅಂತ. ಸುನೀಲ್ ಯಡವಣ್ಣವ್ರ ಅಂತ. ಇದು ಪಾಟ್ನ ಎಲ್ಲಿ ಬರ್ತೈತ್ರಿ? ಇದು ಗಾಮನಗಟ್ಟಿ ರೀ, ತಾರ್ಯಾಳ್ ರೋಡ್. ತಾರ್ಯಾಳ್ ರೋಡ್ ಗಾಮನಗಟ್ಟಿ ಅಂತ. ಗಾಮನಗಟ್ಟಿ ತಾರ್ಯಾಳ್ ರೋಡ್ ಹೋಗೋ ರೋಡಿಗೆ ಬರ್ತೈತಿ. ಮೊದ್ಲ ಎಷ್ಟ್ ವರ್ಷ ಆಯ್ತ್ರಿ ಶೆಡ್ ನಿರ್ಮಾಣ ಮಾಡಿ? ನಾವು ಶೆಡ್ ಮಾಡಿ ಒಂದ್ 5 ವರ್ಷ ಆಯ್ತ್ರಿ. 5 ವರ್ಷ ಆಯ್ತು. ಊರಾಗಿತ್ರಿ ಹಳೇದ. ಇಲ್ಲಿ ಹಾಕಿ ಇಲ್ಲಿ ಹೊಲ್ದಾಗ ಹಾಕಿ 5 ವರ್ಷ. 5 ವರ್ಷ ಆಯ್ತು. ಇದು ಆಕಳ ಸಾಗಾಣಿಕೆ ಮಾಡ್ಬೇಕಂತಂದ್ರ ಮೊದ್ಲಿಂತ ನೀವು ಅಪ್ಪರ್ ಕಾಲಿಂದ ಬಂದ್ರೆ ನೀವ ಮಾಡಾಯ್ತೀರಿ? ಮೊದ್ಲಿಂತ ಅಪ್ಪರ್ ಕಾಲಿಂದ ಬಂದ. ಅದನ್ನ ನಾವು ಮುಂದುವರ್ಸ. ಈಗೆಲ್ಲ ಆಧುನಿಕ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಾತಿ. ಎಷ್ಟ್ ಆಕಳ ಅದಾವ್ರಿ ಒಟ್ಟ ಟೋಟಲ್? ಕರಾಮರಿ ಅದು ಸೇರಿ ಒಂದ್ 20 ಮ್ಯಾಗ. 20 ಮ್ಯಾಲ. ಎಮ್ಮಿ ಒಂದ್ ಐತಿ. ಎಷ್ಟು ಜಾತಿ ಆಕಳುಗಳು ಅದಾವ್ರಿ? ಒಂದು 3-4 ತರ ಜಾತಿ ಅದಾವ್ರಿ. ಯಾವ್ಯಾವ ಅದಾವ? ಜರ್ಸಿ ಆಡದಾವ್ರಿ, HF ಬಾಳ ಅದಾವ, ಗೀರ್ ಐತಿ, ಗೀರುನು ಐತಿ, ಸಾಯಿವಾಲ್ ಕ್ರಾಸ್ ಅದಾವ. ಈ ಆಕಳನ ಎಲ್ಲಿಂದ ತಗೊಂಬಂದಿದ್ರಿ? ಇದು ಆಕಳ ಚಿಂತಾಮಣಿ ಅಂತಂದ್ರಿ. ಚಿಂತಾಮಣಿ ಅಂತ. ಎಷ್ಟ್ ಲೀಟರ್ ಹಾಲು ಹಿಂಡ್ತೈತ್ರಿ? ಇದು ಒಂದ್ ಟೈಮ್ಗೆ 15 ಮಟ ಹಿಂಡೈತಿ. 15 ಮಟ ಹಿಂಡ್ತೈತಿ. ಅಂದ್ರೆ ಮುಂಜಾನೆ ಸಂಜೆ ಕೂಡಿ 30 ಲೀಟರ್. 30 ಲೀಟರ್. ಮತ್ತ ಇದ್ರಿ? ಇದು ಮನ್ಯಾಗ ಹುಟ್ಟಿದ್ರಿ. ಇದು ಎಷ್ಟ್ ಲೀಟರ್ ಹಾಲು ಹಿಂಡ್ತೈತಿ? ಇದು ಒಂದ್ ಟೈಮ್ 11 ಬರ್ತೈತಿ. 11 ಲೀಟರ್. ಆಯ್ತು. ಇದು ಅಷ್ಟೇ ರೀ, 12 ಲೀಟರ್ ಅಂತ. 12 ಲೀಟರ್. HF ಏನ್? HF ರೀ ಇವೆಲ್ಲ. ಇದು HF, ಅದು HF. ಒಂದ್ ಸ್ವಲ್ಪ ಕ್ರಾಸ್ ಆಗ್ಯಾವ. ಕ್ರಾಸ್. ಮತ್ತ ಆದ್ರ ಇದು ಪ್ಯೂರ್ HF ರೀ. ಪ್ಯೂರ್ HF. ಇದು ಹುಬ್ಳಿಯಾಗ ಪ್ರೈಸ್ ಹೊಡೈತಿ. ಎದ್ರ ಸಂಬಂಧ ಪ್ರೈಸ್ ಗೆದ್ದೈತ್ರಿ ಅದು? ಅಂದ್ರ ಸ್ಪರ್ಧೆ ಇಟ್ಟಿದ್ರ ಹಾಲ್ ಹಿಂಡುದ್ರ ಸ್ಪರ್ಧೆ ಗೆದ್ದ. ಹಾಲ್ ಹಿಂಡುದ್ರ ಎಷ್ಟ್ ಲೀಟರ್ ಹಿಂಡ್ತೀರಿ ಅದು? 16 ವರೆ ಹಿಂಡೈತಿ. 16 ವರೆ. ಹಾಲ್ ಕರಿ ಮಿಷನ್ ರೀ ಇದು. ಇದು ಆಕಳ ಪ್ರೈಸ್ ಹೊಡೈತಿ. ಇದು ಎಲ್ಲಿ ಪ್ರೈಸ್ ಗೆದ್ದೈತಿ? ಸಿದ್ದಾರೂಢ ಮಠದಾಗ ಹಾಲಿನ ಸ್ಪರ್ಧೆ ಇಟ್ಟಿದ್ರಿ. ಜಾತ್ರೆ ಸಂಬಂಧ ಶಿವರಾತ್ರಿ ಸ್ಪರ್ಧೆ ಇಟ್ಟಿದ್ರ. ನಮ್ಮ ಆಕಳ ಭಾಗವಹಿಸಿದ್ವಿ. ನಮ್ದು ಫಸ್ಟ್ ಪ್ರೈಸ್ ಹೊಡೈತಿ. ಫಸ್ಟ್ ಪ್ರೈಸ್ ಹಿಂಡು ಮಿಷನ್. ಎಷ್ಟ್ ನಿಮಿಷ ಅಲ್ಲಿ ಟೈಮ್? 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ನಮ್ದು 16 ಲೀಟರ್ ಹಾಲಿಂದ ಪ್ರಥಮ ಸ್ಥಾನ ಕೊಡೈತಿ. 20 ನಿಮಿಷನ್ಯಾಗ ಒಂದು 16 ಲೀಟರ್ ಹಾಲು ನಿಮಿಷದೊಳಗ ಹಿಂಡಿವ್ರಿ. 20 ನಿಮಿಷ ಒಳಗ 16 ಲೀಟರ್ ಹಾಲು ಬಂದ ತಾಲೂಕಿಗೆ ಫಸ್ಟ್ ಬಂದ. ಪಾರ್ಟಿಸಿಪೇಟ್ ಬಾಳ್ ಮಂದಿ ಮಾಡಿದ್ರ. ಅದ್ರಾಗ ನಮ್ ಪ್ರೈಸ್ ಬಂದ. ಯಾರ್ಯಾರು ಹಿಂಡಿದ್ರಿ ನೀವು ಅಲ್ಲಿ? ನಮ್ಮ ಅಪ್ಪ ನಾವು ಕೂಡ ಹಿಂಡಿ. ಇಬ್ರು ಕೂಡ ಹಿಂಡಿದ್ರಿ. ಬರೀ 20 ನಿಮಿಷನ್ಯಾಗ 16 ಲೀಟರ್ ಹಾಲು ಹಿಂಡೈತಿ. ಮತ್ತೆ ಇದ್ರಿ? ಇದು ಜರ್ಸಿ ರೀ. ಇದು ಚಿಂತಾಮಣಿ ತಂದಿದ್ದ. ಇದು ಚಿಂತಾಮಣಿ ತಗೊಂಬಂದ್ರಿ ಜರ್ಸಿ. ಇದು ಎಷ್ಟ್ ಲೀಟರ್ ಹಾಲು ಹಿಡ್ತದೆ? ಇದು 10 ಲೀಟರ್ ಹಾಲು ಹಿಂಡ್ತೈತ್ರಿ. 10 ಲೀಟರ್ ಹಾಲು ಹಿಂಡ್ತೈತಿ. ಫ್ಯಾಟ್ ಹೆಚ್ಚಿಗೆ ಬರ್ತದ್ರಿ. ಇದ್ರಿ?
ಇದು ಉಡುಪಿದ್ರಿ ಇದು. ಉಡುಪಿ ಅದು. ಹಾ ಇದು ಎಷ್ಟು ಲೀಟರ್ ಹಾಲು ಹಿಂಡ್ತದೆ? ಇದು 10 ಲೀಟರ್ ಅಂತ. ಇದು ಇದು ಮನೆ ಹುಟ್ಟಿದ್ರಿ. ಮನೆ ಊಟ. ಮತ್ತೆ ಇದು ಕಿತ್ತೂರು ಹಾಕಂತ. ಕಿತ್ತೂರು. ಹಾ ಮೊದ್ಲ ಸ್ಟಾರ್ಟಿಂಗ್ ಎಷ್ಟು ಆಕಳುಗಳಿಂದ ಸಾಗಾಣಿಕೆ ಮಾಡತ್ತಿದ್ರಿ ನೀವು ಈ ಫಾರ್ಮ್ ಹಾಕಿದಾಗ? ಈ ಫಾರ್ಮ್ ಹಾಕಿದಾಗ ಒಂದ್ 10 ಇದ್ದು ರೀ. 10 ಇದ್ದು. ಕರ ಅದು ಬೆಳೆದ ಹೆಚ್ಚಿಗೆ. ಒಟ್ಟ ತರೋಕ್ಕಿಂತ ಇಲ್ಲಿ ಪೀಳಿಗೆನ ಬಾಳ ಇದಾವ. ಬೆಳಿಗ್ಗೆ ಕರಾನ ಬಾಳ ಈಗ. ಈಗ ಇವಕ್ಕೆಲ್ಲಕ್ಕೂ ಮುಂಜಾನೆ ಸಂಜೆಕ ಈಗ ಮೇವು ಜೊತೆನು ಅವಕ್ಕ ಪೀಡ್ಸ್ ಅದು ಏನಾರ ಹಾಕ್ತಿರಿ? ಪಿಡ್ಸ ಮೇನ್ರಿ. ಪಿಡ್ಸ ಹಾಕ್ತಿವಿ ತೋರ್ಸ್ಕೊಂಬರ್ ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತಿವ್ರಿ. ಇದೆಲ್ಲಾ ಮಿಕ್ಸ್ ಮಾಡಿ ನೆನೆಸಿಟ್ಟಿವಿ ಬೆಳಿಗ್ಗೆ. ಅಂದ್ರ ಮುಂಜಾನೆ ನೆನೆಸಿಟ್ಟ ರಾತ್ರಿ ಹಾಕೋದು? ಮುಂಜಾನೆ ಹಿಂಡಿ ನೆನೆಸಿಟ್ಟು ಅಂದ್ರೆ ರಾತ್ರಿ ಹಾಕ್ತಿವಿ. ಸಾಯಂಕಾಲ ಸಾಯಂಕಾಲ ನೆನೆಸಿಟ್ಟು ಮತ್ತೆ ಬೆಳಿಗ್ಗೆ ಹಾಕ್ತಿವಿ. ಎಷ್ಟ್ ತರ ಹಿಂಡಿ ಅದಾವ್ರಿ ಒಟ್ಟ ಟೋಟಲ್? ಹಿಂಡಿ ಒಂದ್ 4 ತರ ಹಿಂಡಿ ಇದಾವ್ರಿ. ಇದು ಈಸ್ಟ್ ರೀ. ಇದು ಈಸ್ಟ್. ಇದು ಕುಸ್ಬಿ ಹಿಂಡಿ ರೀ. ಕುಸ್ಬಿ ಹಿಂಡಿ. ಕುಸ್ಬಿ ಹಿಂಡಿ ಮತ್ತ ಕುಸ್ಬಿ ಹಿಂಡಿ ಐತಿ. ಆಮೇಲೆ ಇದು ಮಿಕ್ಸರ್ ಅಂತ ಬರ್ತೈತ್ರಿ ಪೀಡ್. ಎಲ್ಲಾ ಮಿಕ್ಸ್ ಇದ್ದಿದ್ದು. ಎಲ್ಲಾ ಮಿಕ್ಸ್ ಇದ್ದಿದ್ರಿ. ಆಮ್ಯಾಗ ಇದು ಹಾಕ್ತೇವ್ರಿ. GTGS ಅಂತ ಹೇಳ್ರಿ. ಇವನ್ನೆಲ್ಲಾ ಕೂಡ ಮಿಕ್ಸ್ ಮಾಡಿ ಹಿಂಗ ಕಲಿಸಿಟ್ಟು ಒಳ್ಳೆ ಮತ್ತ ಬೆಳಿಗ್ಗೆ ಸಂಜೆಕ ಇಡ್ತೇವೆ. ಬಿಡು ಹಾಕ್ತೇವೆ. ಮುಂಜಾನೆ ಯಾವ ಟೈಮ್ ಇಡ್ತೀರಿ ಅವಕ್ಕ? ಮುಂಜಾನೆ 6 ಗಂಟೆಗೆ ಅದು 6 ಗಂಟೆ. ಸಂಜೆಗೂ 6 ಗಂಟೆ. 6 ಗಂಟೆ ಸುಮಾರು ಹಿಂಡಕ್ಕಿಂತ ಮುಂಚೆಕ ಹಾಕ್ತೇವೆ. ಇಷ್ಟು ಅವರಿ ಇದು ಎಲ್ಲಾ ಅವರಿ ಎಲ್ಲಾ. ಇವೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಿ ಕಂಟಿನ್ಯೂ ದಿನ ಪ್ರತಿದಿನಾನು ಹಾಕೋದ್ರಿ. ಎಷ್ಟ್ ಮಂದಿ ಮೇಂಟೈನ್ ಮಾಡ್ತೀರಿ ಫಾರ್ಮ್? ಇಬ್ರು ಮೇಂಟೈನ್ ಮಾಡ್ತೀವಿ. ಇಬ್ರು ಮೇಂಟೈನ್. ಮತ್ತೆ ಇದು ಎಮ್ಮೆ? ಇದು ಮೊರಾ ಅಂತ ಎಮ್ಮೆ ಬರತ್ರಿ. ಒಬ್ರು ಫಾರ್ಮ್ಯಾಗಿಂದ ತಗೊಂಡೇರಿ. ಫಾರ್ಮಿಂದ ತಗೊಂಡ್. ಇದು ಎಷ್ಟು ಲೀಟರ್ ಹಿಂಡ್ತದೆ? ಇದು 7-8 ಲೀಟರ್ ಹಿಂಡೈತಿ. 7-8 ಲೀಟರ್ ಹಿಂಡ. ಮತ್ತೆ ಇದು ಗೀರ್ ಇದು. ಇದು 7-8 ಲೀಟರ್ ಹಾಲು ಹಿಂಡೈತಿ. ಇದ್ರದ ಕ್ರಾಸಿಂಗ್ ಅದು ಮಾಡಿದ್ರಿ ಗೀರ್ ತಳಿ ಪೂರ ತೊಗೊಂಡಿದ್ರಿ? ಗೀರ್ ಪ್ಯೂರ್ ಗೀರ್ ರೀ. ಪ್ಯೂರ್ ಗೀರ್. ಆದ್ರೆ ಇದು ಕಿತ್ತೂರ ತಿಂದ್ರಿ. ಎರಡು ಕಿತ್ತೂರ ತೊಗೊಂಡಿದ್ರಿ. ಇವು ಎಷ್ಟೆಷ್ಟು ಲೀಟರ್ ಹಾಲು ಹಿಂಡ್ತಾವ? ಇದು 6 ಕೊಡ್ತೈತಿ. 6 ಲೀಟರ್ ಒನ್ ಟೈಮ್ 6 ಲೀಟರ್. ಇದು ಒಂದ್ ಟೈಮ್ 10 ಲೀಟರ್ ಹಾಲು ಹಿಂಡ್ತೈತಿ. 10 ಲೀಟರ್ ಹಾಲು. ಇದು ಎಮ್ಮಿ ಕರಾರ್ ಇದು. ಇವೆಲ್ಲಾ ಕರ್ಗೋಳ್ರಿ. ಇವಷ್ಟು ಕರ್ಗೋಳಿಗೆ ಒಂದ್ ಸಪ್ರೇಟ್ ಮಾಡಿರಿ. ಇದು ನೀರ್ ಕುಡಿಯಾಕ ಅವಕ್ ಯಾವಾಗ ಬೇಕಂದ್ರ 24 hours ನೀರ್ ಇರ್ತೈತಿ. ಇದಕ್ ಸಪ್ಲೈ ಅಲ್ಲಿ ಮ್ಯಾಗ ಒಂದ್ ಸಿಂಟ್ಯಾಕ್ಸ್ ಇಟ್ಟೇವ್ರಿ. ಅದ್ರ 2 ಲೇಬಲ್ ಒಂದ್ ಟ್ರೇ ಇಟ್ಟೇವಿ. ಅದರಿಂದ ಇದ್ರ ಲೆವೆಲ್ ಬಂದ್ ನಿಂದಿರ್ತೈತಿ. ಒಟ್ಟ ಕಂಟಿನ್ಯೂ ವಾಲ್ ಚಾಲು ಮಾಡ್ಬಿಟ್ರೆ ಪೂರ ಕಂಟಿನ್ಯೂ 24 ಇಂಟು ಅವಕ್ ಯಾವಾಗ ಬೇಕನ್ನಿಸ್ತೈತಿ ಅವಾಗ ನೀರ್ ಬಿಡ್ರಿ. ನಾವ್ ಸಿಂಟ್ಯಾಕ್ಸ್ ಒಂದ್ ತುಂಬಿಸ್ಬಿಡುದ್ರಿ. ತಾವು ಆಟೋಮೆಟಿಕ್ ನೀರ್ ಬರ್ತಾವ. ದಿನಕ್ಕೆ ಎಷ್ಟ್ ಟೈಮ್ ಇವಕ್ಕ ಮೇವು ಹಾಕ್ತಿವಿ? 2 ಟೈಮ್. ಬೆಳಿಗ್ಗೆ ಒಮ್ಮೆ ಸಾಯಂಕಾಲ. ಎಷ್ಟ್ ಅಂದ್ರ ಯಾವ ತರ ಹೊಟ್ಟ ಹಾಕ್ತಿರಿ? ಏನ ಕಡ್ಲಿ ಸೋಯಾಬೀನ್. ಹೊಟ್ಟ ಸೋಯಾಬೀನ್ ರೀ. ಮತ್ತ ಸೈಲೇಜ್ ಹಾಕ್ತಿವಿ. ಎಲ್ಲಾ ಮಿಕ್ಸ್ ಮಾಡಿ ಹಾಕಿ ಅದ್ರ ಮ್ಯಾಗ ದಬ್ರಿ ಹಾಕ್ಬಿಟ್ಟು ರೆಡಿಮೇಡ್ ಪಿಡ್ಸ್ ಹಾಕ್ತಿವಿ. ರೆಡಿಮೇಡ್ ಪಿಡ್ಸ್ ಎಷ್ಟ್ ಸಲ ಹಾಕ್ತಿರಿ ದಿನಕ್ಕೆ? 2 ಟೈಮ್ ರೀ ಅವು. 2 ಟೈಮ್. ಮುಂಜಾನೆ ಒಮ್ಮೆ ಸಂಜೆ ಮುಂದೊಮ್ಮೆ. ಯಾವ ತರ ಪಿಡ್ಸ್ ಹಾಕ್ತಿರಿ? ಇದು ಗೋಧಿ ತೋಡ್ ಅಂತ್ರಿ. ಗೋಧಿ ಇದ್ರಿ. ಮತ್ತ ಗೋಧಿ ತೋಡ್ ಹಾಕ್ತಿರಿ. ಇದು ತೊಗರಿ ಚಿನ್ನಿ ರೀ. ತೊಗರಿದು ಹಾಕ್ತಿರಿ? ತೊಗರಿ ಚಿನ್ನಿನೂ ಹಾಕ್ತಿವಿ. ಎಲ್ಲಾ ಮಾಲ್ ಚಲೋದ ತರ್ತೇವ್ರಿ ನಾವು. ಇದು ಹೆಸರು ಚಿನ್ನಿ ರೀ. ಹೆಸರಿಂದ ನುಚ್ಚರಿ. ಹೆಸರಿಂದ ಬ್ಯಾಳಿ ಹೊಡಿದ ಬರ್ತೈತಲ್ಲ ನುಚ್ಚರಿ. ಮತ್ತ ಕಡ್ಲಿ ಚಿನ್ನಿನೂ ಹಾಕ್ತಿವ್ರಿ. ಕಡ್ಲಿ ಚಿನ್ನಿ ಒಟ್ಟ ಒಂದ್ 7-8 ತರ ಹಾಕ್ತಿವಿ. ಹಾಕವ್ರಿ ಎಲ್ಲಾ. ಇವನ್ನ ಎಲ್ಲಿಂದ ತರ್ತೀರಿ ನೀವು? ಇವನ್ನ ಇಲ್ಲೇ APMC ಅಂತ ನಮ್ ಇಲ್ಲಿ ಕಾರ್ಯ ಇಂಡಸ್ಟ್ರಿ ಎಲ್ಲ ಸಿಗ್ತಾವ. ಇಲ್ಲೇ ಲೋಕಲ್ ಸಿಗ್ತಾವ್ರಿ. ಇಲ್ಲ ಫಸ್ಟ್ ಕ್ವಾಲಿಟಿ ತರ್ತೀವಿ? ಫಸ್ಟ್ ಕ್ವಾಲಿಟಿನ ರೀ. ಎಲ್ಲಾ ಫಸ್ಟ್ ಕ್ವಾಲಿಟಿ. ಇದು ಸಾಯಿವಾಲ್ ಅಂತ ಹೇಳ್ರಿ. ಸಾಯಿವಾಲ್ ಇದು ಸಾಯಿವಾಲ್ ಕ್ರಾಸ್ ಆಗೈತ್ರಿ. ಸಾಯಿವಾಲ್ ಕ್ರಾಸ್ ಮಾಡ್ರಿ. ಪ್ಯೂರ್ ಅಲ್ಲ, ಕ್ರಾಸ್ ಐತಿ. ಇದೊಂದ್ 10 ಲೀಟರ್ ಹಾಲು ಹಿಂಡ್ತಾವ್ರಿ. ಇನ್ನು ಕರ ಐತ್ರಿ ಇಳಿದಿಲ್ಲ. ಪ್ಯಾಟ್ ಎಷ್ಟು ಬರ್ತೈತಿ? ಪ್ಯಾಟ್ ಬರ್ತೈತ್ರಿ 4-5 ಹಿಂಗದು ಪ್ಯಾಟ್ ಬರ್ತೈತಿ. HF ಕಿಂತಾನು ಚಲೋ ಬರ್ತೈತಿ. ಹಾಲು ಚಲೋ ಬರ್ತೈತಿ. ಪ್ಯಾಟ್ ಚಲೋ ಬರ್ತೈತಿ. ಇವಕ್ 2 ಟೈಮ್ ಆತ ಮತ್ತ ಮಧ್ಯಾಹ್ನ ಕಡೆ ರೆಸ್ಟ್ ಕೊಡ್ತೀರಿ? ರೆಸ್ಟ್ ಇರ್ಬೇಕ. ಮುಂಜಾನೆ ಎಷ್ಟ್ ಗಂಟೆಗೆ ಮೇವ್ ಹಾಕ್ತಿರಿ? ಮುಂಜಾನೆ 6 ಗಂಟೆ ಮೇವ್ ಹಾಕ್ಬಿಡ್ತೀವಿ. 6 ಗಂಟೆಯಿಂದ ಒಂದ ಟೈಮ್. ಮಧ್ಯಾಹ್ನ ಕಡೆ? ಮಧ್ಯಾಹ್ನ ಏನಿಲ್ಲ ರೆಸ್ಟ್. ಮತ್ ಸಂಜೆ ಮುಂದೆ ಎಷ್ಟೊತ್ತಿಗೆ ಮೇವ್ ಹಾಕ್ತಿರಿ? ಸಂಜೆ ಮುಂದೆ ಸೇಮ್ 5:30 6 ಗಂಟೆ.
ಒಳ್ಳೆ ಇವನ್ನ ಎಲ್ಲಾರ ಹೊರಗದು ತೋಟಕ್ಕದು ಅಡ್ಯಾಡ್ಸಕ್ ಕರ್ಕೊಂಡು ಈಗ ಹೋಗ್ತೀರಿ? ಎಲ್ಲಿ ಬಿಡುಂಗಿಲ್ಲ ಇಲ್ಲೇ ಒಳಗ. ಎಲ್ಲ ಇಲ್ಲೇ ಡಾಕ್ಟರ್ ಕಡೆ ಅದು ಎಲ್ಲಾ ಚೆಕಪ್ ಮಾಡಿಸ್ತೇವೆ. ಡಾಕ್ಟರ್ ಕಡೆ ಚೆಕ್ಅಪ್ ಮಾಡಿಸ್ತೇವ್ರಿ. ಹಾ ಗೌರ್ಮೆಂಟ್ ಹಾಸ್ಪಿಟಲ್ ಐತಿ. ಹಾ ಗೌರ್ಮೆಂಟ್ ಹಾಸ್ಪಿಟ್ಲ್. ಅಂದ್ರ ಇವು ಟ್ರೀಟ್ಮೆಂಟ್ ಕೊಡ್ತೇವ್ರಿ. ಏನಾದ್ರು ಸೀರಿಯಸ್ ಇದ್ರ ಡಾಕ್ಟರ್ ಕಡೆ ಒಳ್ಳೆ ಎಲ್ಲಾ ಹೈಜಿನಿಕ್ ಆಗೈತಿ ಎಲ್ಲಾ ಕಡೆ. ಹೈಜಿನಿಕ್ ಐತಿ. ಒಟ್ಟ ಟೋಟಲ್ ಎಷ್ಟ್ ಲೀಟರ್ ಹಾಲ್ ಹಾಕಾವ್ರಿ ಇವು? ಅಷ್ಟು ಪಾರ್ನ ಇರು ಎಲ್ಲಾ ಕೂಡಿ ಫಾರ್ಮಾಗ ಅಷ್ಟು 160 ಲೀಟರ್ ಆಕತ್ರಿ ಒಂದ್ ದಿನಕ್ಕೆ 160 ಲೀಟರ್. 60 ಲೀಟರ್ ಆಕತ್ರಿ. ಅಂದ್ರ ಈಗ ಒಂದ್ ಆಕಳ ಇರ್ತ ಮತ್ತ ಅದ ಕರ ಇಲ್ಲೇ ಮಾಡ್ತೀರಿ ಮತ್ ಮಾರಾಕ್ ಕೊಡ್ತೀರಿ ಅವನ್ನ? ಆ ಕರ ಇಟ್ಕೊಂತೇವ್ರಿ ಇಲ್ಲೇ. ಎಲ್ಲ ಇಲ್ಲೇ ಜಾಪನ್ ಮಾಡ್ತೇವಿ. ಅಲ್ಲೆಲ್ಲಾ ಕರುಗಳು ಅದಾವ್ರಿ ಸೈಡ್. ಎಲ್ಲಿ ಅದಾವ? ಇಲ್ಲಿ ಕರು ಹಚ್ಚಿರ ಸೈಡ್. ಇದು ಬರೀ ತೊಕ್ಕ ಆಕಳಿಗೆ ಅಷ್ಟ? ಆಕಳಿಗೆ ಅಷ್ಟ. ಎರಡೂ ಕಡೆ ಆಕಳಿಗೆ. ಆಕಳಿಗೆ ಕರುಗಳು ಇಲ್ಲಿ ಅದಾವ. ಇವೆಲ್ಲ ಅಕುರ್ ಕರುಗಳು? ಕರುಗಳು ಇವೆಲ್ಲ ಸಪರೇಟ್ ಮಾಡಿರಿ? ಸಪರೇಟ್ ಮಾಡಿರಿ. ಇವು ಎಷ್ಟೆಷ್ಟು ತಿಂಗಳದ ಅದ? ಅದೊಂದ್ 4 ತಿಂಗಳದ ಐತಿ. 4 ತಿಂಗಳದ. ಇವಕ್ಕೆಲ್ಲ ಇಲ್ಲ ನೀರಿಂದೆಲ್ಲ ಇಲ್ಲ ಐತೆ? ಇವು ನೀರಿನ ವ್ಯವಸ್ಥೆ ಇಲ್ರಿ ಅವಕ್ಕ. ಇನ್ನೊಂದ್ ಸ್ವಲ್ಪ ರಿಪೇರ್ ಇನ್ನು ಕೆಲಸ ಐತಿ. ಇವಕ್ಕೂ ಅಕುರಂಗ ಎಲ್ಲಾ ನೀರಿಂದ ಮಾಡ್ತೇವಿ. ಇವು ಹಾಲು ಎಲ್ಲಿ ಹಾಕ್ತೀರಿ ನೀವು? ಇಷ್ಟು ಹಾಲು KMF ಪ್ರೈವೇಟ್ ಹಾಕೋಂಗಿಲ್ಲ? ಪ್ರೈವೇಟ್. 1 ಲೀಟರ್ಗೆ ಎಷ್ಟ ಐತ್ರಿ ಈಗ? 1 ಲೀಟರ್ 34 ರೂಪಾಯಿ ಐತ್ರಿ. 34 ರೂಪಾಯಿ ಕೊಡ್ತಾರ 1 ಲೀಟರ್ಗೆ. ನೀವ ಹೋಗಿ KMF ಗೆ ಪಾಯಿಂಟಿಗೆ ಹಾಕಿ ಬರ್ಬೇಕು. ನಮ್ದಪ್ಪ ಇದು ಸೊಸೈಟಿ ಐತಿ. ಸೊಸೈಟಿ ಹೋಗಿ ನೀವ ಡೈಲಿ ಹಾಕ್ಬೇಕು. ಮುಂಜಾನೆ ಸಂಜೆಕ ಡೈಲಿ ಹಾಕ್ಬೇಕು. ಹಾಲು ಹಿಂಡಾಕ ಮಿಷನ್ ಐತ್ರಿ? ಮಿಷನ್ ಐತಿ. ಕೈಲಿ ಹಿಂಡೋಲ್ಲ? ಕೈಲಿ ಇಲ್ಲ, ಮಿಷನ್ ಐತಿ. ಅದ್ ಮತ್ತ ಮಿಷನ್ಲೆ ಗೊತ್ತಾಗತ್ತಾರೆ ಇಷ್ಟ ಆಕಳ ಹಿಂಡ್ತೈತ ಅನ್ನೋದು? ಅದ ಗೊತ್ತಲ್ಲ, ಪೈಪ್ನಾಗ ಕಾಣ್ತೈತ್ರಿ. ಅದನ್ನ ನೋಡ್ಕೊಂತ ನೋಡ್ಕೊತೇನೆ. ಆಕಳಿಗೆ ಅದು ಇದು ಏನೋ ಕೆಚ್ಚಲ್ಕದು ಏನೋ? ಇಲ್ಲ ಏನ್ ಎಫೆಕ್ಟ್ ಆಗಲ್ರಿ ಆಕಳಿಗೆ. ಅದು ಏನ್ ಎಫೆಕ್ಟ್ ಆಗಲ್ಲ ಅಂದ ಮಿಷನ್ ಹಚ್ಚೋದ್ರಿಂದ ಎಫೆಕ್ಟ್ ಅದು ಅಂತ? ಇಲ್ಲ ಅದೆಲ್ಲ ಸುಳ್ಳು. ಏನ್ ಎಫೆಕ್ಟ್ ಆಗಲ್ಲ. ನಮ್ದು ಡೈಲಿ ಅಂತ ಮಿಷನ್ ಐತಿ. ಸ್ಟ್ಯಾಂಡರ್ಡ್ ಐತಿ. ಒಂದ್ ತಾಸಿಗೆ ಎಷ್ಟು ಹಿಂಡ್ತೈತ್ರಿ ಅದು? ಒಂದ್ ತಾಸಿಗೆ 13 ಆಕಳ. 13 ಆಕಳ? 2 ಕ್ಯಾನ್ ಅದಾವ. 13 ಆಕಳ ಹಿಂಡ್ತಾವ. ನೀವ ಸ್ವಂತ ಮಾಡ್ತೀರಿ ಅದನ್ನ? ಒಬ್ರ ಕೆಲ್ಸ ಇಟ್ಕೊಂಡ್ ನೀವು ಇಲ್ಲಿ ಇರ್ತೀರಿ? ನಾವು ಮುಂಜಾನೆ ಸಂಜೆಕ್ಕೆ ಎಲ್ಲಾರು ನೀವು ಇಲ್ಲಿ? ನಾವು ಮಾಡ್ತೀವಿ. ಹೊಟ್ಟಿಂದ ಎಲ್ಲ ಎಲ್ಲಿಟ್ರಿ? ಕಣಿಕಿ ಹೊಟ್ಟು ಒಣ ಕಣಿಕೆ? ಹೊಟ್ಟಿಂದ ಅಷ್ಟೆಲ್ಲ ಗುಡಾನ್ ಐತಿ. ಈಚೆ ಕಡೆ ಬೇರೆ ಕಡೆ ಸಪರೇಟ್ ಗುಡಾವಣ ಮಾಡಿ? ಸಪರೇಟ್ ಗುಡಾನ್ ಮಾಡಿ. ಬನ್ನಿ ಹೊಟ್ಟಾಕ ಅಲ್ಲಿಂದ ಸಮಸ್ಯೆ ಐತಲ್ಲ, ಹೊಟ್ಟಿನ ಗುಡಾನ್ ಮಾಡಿ. ಇದು ಪೂರ ಎಲ್ಲ ಹೊಟ್ಟಿನ ಗುಡಾವಣ? ಇದಷ್ಟು ಪೂರ ಹೊಟ್ಟಿನ ಗುಡಾನ್ ಮಾಡಿ. ಮಳಿ ಅದು ಬರ್ಲಂಗ ಎಲ್ಲಾ ಬೆಚ್ಚಗ. ಟೋಟಲ್ ಎಷ್ಟ್ ಗಾಡಿ ಹೊಟ್ಟೆ ಹಿಡಿಸ್ತೈತಿ ಪೂರ? ಇದು ಒಂದ್ 30 ಗಾಡಿ ಹಿಡಿಸ್ತೈತ್ರಿ. 30 ಗಾಡಿ? ನಾವ್ ಒಂದ್ 20 ಗಾಡಿ ಸ್ಟಾಕ್ ಮಾಡಿವಿ. ಈಗ ಬನಿವೆ ಅದು ಹೊಟ್ಟಿದ್ರ ನೀವ್ ಯಾಕೆ ಹಿಂಗ ಶೆಡ್ ಅದು ಮಾಡ್ರಿ? ಈಗ ಹಳಿನ ಸಮಸ್ಯೆ ಐತಲ್ಲ, ಹಳಿಂದ. ಈಗಾದ್ರ ನಮ್ಗ ಹಳಿಂದ ಖರ್ಚು ಕಡಿಮೆ ಆಗತ್ತೆ. ಖರ್ಚು ಕಡಿಮೆ ಮತ್ ಹೊಟ್ಟನು ಸೇಫ್ಟಿ ಆಗಿರ್ತದೆ. ಸೇಫ್ಟಿ ಇರ್ತದೆ. ಇದು 1 ವರ್ಷ ಖಾಲಿ ಆಕತ್ರಿ? ಇದು 1 ವರ್ಷದ ಮಟ್ಟ ಬರ್ತೈತಿ. 1 ವರ್ಷದ ಮಟ್ಟ 30 ಟ್ರ್ಯಾಕ್ಟರ್. ಇದ್ರಾಗ ಕಡ್ಲಿ ಒಟ್ಟು ಎಲ್ಲಾ ಮಿಕ್ಸ್ ಐತೆ? ಕಡ್ಲಿ ಸೋಯಾಬೀನ್ ಐತ್ರಿ. ಸೋಯಾಬೀನ್ ಒಟ್ಟ. ಮತ್ತ ಒಣ ಕಣಕಿ ಜೋಳ? ಒಣ ಕಣಕಿ ಇದ ಬಾಳ ಇಲ್ರಿ, 1-2 ಗಾಡಿ ಅಷ್ಟ ಐತ್ರಿ. ಅದ್ನು ಇಲ್ಲೇ ಮಿಕ್ಸ್ ಮಾಡಿ ಇದ್ರಾಗ ಮಿಕ್ಸ್ ಮಾಡ್ತೇವೆ. ಒಟ್ಟು ಇದ ಇಲ್ಲಿಂದ ಹೋಗಿ ತಗೊಂಡೋಗಿ ಅಲ್ಲಿ ಹಾಕ ಸಪರೇಟ್? ಸೈಲೇಜ್ ಮಿಕ್ಸ್ ಮಾಡ್ತಿರೋದ್ರಾಗ. ಸೈಲೇಜ್ ಎಲ್ಲ ಇಲ್ಲಿ ಬ್ಯಾಗ್ ಬಿಚ್ಚಿದೈತಿ ಅಷ್ಟೇ. ಪ್ಯಾಕ್ ಬರ್ತಾವ್ರಿ. ಸೈಲೇಜ್ ಇದನ್ನ ಮಿಕ್ಸ್ ಮಾಡಿ ಹಾಕ್ತೇವೆ. ಇದರಿಂದ ಏನ್ ಉಪಯೋಗ ಆಕತ್ತೆ? ಇದ್ರ ಪ್ರೋಟೀನ್ ಇರ್ತೈತ್ರಿ. ಪ್ರೋಟೀನ್, ಫ್ಯಾಟ್, ಹಾಲು ಹೆಚ್ಚಾಕತ್ತೆ. ಹೆಚ್ಚಾಕತ್ತೆ. ಇದನ್ನ ಎಲ್ಲಿಂದ ತರಿಸ್ತೀರಿ? ಇದನ್ನ ಕಲಗಟ್ಟಿಯಿಂದ ತರಿಸ್ತೇವ್ರಿ. ಕಲಗಟ್ಟಿಯಿಂದ. ಇದ್ರಾಗ ಏನೇನ್ ಮಿಕ್ಸ್ ಇರ್ತೈತ್ರಿ? ಇದು ಗೊಂಜಾಳ? ಗೊಂಜಾಳ ಇದು ಹಾಲ್ಗಲ್ಲಿ ಹಾಕಿರ್ತಾರಿ. ಮಿನರಲ್ ಮಿಕ್ಸರ್ ಹಾಕಿರ್ತಾರ. ದನಕ್ಕ ಚಲೋ ರೀ. ದನಕ್ಕ ಎಲ್ಲಾ. ನಿಮ್ದು ಎಜುಕೇಶನ್ ಎಲ್ಲಿ ಮಟ್ಟ ಆಗಿದೆ? ನಮ್ ಸೆಕೆಂಡ್ PU ಮುಗಿದಿಂದ ಇದ ತಂದೆ ನಡ್ಸ್ಕೊಂಡ್ ಹೊಂಟಿದ್ದ ಫಾರ್ಮಿಗೆ ಹೊಂಟ್ರಿ? ಫಾರ್ಮೇ ಮಾಡಕ್. ಇದು ಲಾಭ ಆಗತ್ತ ಅಂದ್ರೆ? ಲಾಭ ಆಗತ್ರಿ.
ಪೇಟ್ಯಾಗ APMC ಪರ್ಚೇಸ್ ಮಾಡಕ್ ತರಾಕ್ ಹೋಗಿರ್ತಾರಲ್ಲ, ಹೊಸದಾಗಿ ಆಕಳ ತರ್ತಿರ್ತಾರಲ್ಲ, ಅವ್ರು ಏನ್ ಮಾಡ್ಬಿಡ್ತಾರ, ಒಂದೊಂದ್ ಕಡೆ ನಾವ್ ಹೋಗಿ ಕೇಳ್ತೇವಲ್ಲ, 15 ಲೀಟರ್ ಇರ್ತೈತಿ 10 ಲೀಟರ್ ಇರ್ತೈತಿ ಅಂತ ಹೇಳಿ ತಗೊಂಬಂದಿರ್ತಾರ. ಇಲ್ಲಿ ಮನಿ ಬಂದ್ ಡೈರ್ಯಾ ನೋಡತ್ಲೆ 4-5 ಲೀಟರ್ ಹಾಲು ನಿಂತಿರ್ತೈತಿ. ಮತ್ 1ನೇ ಸುಲ ಅಂತ ಹೇಳಿ 4ನೇ ಸುಲ ಹೇಳ್ತಿರ್ತಾರ ಪ್ಯಾಟ್ಯಾಗ APMC ಆಗೋದು ಏಜೆಂಟ್ಗಳು. ಈಗ ನಿಮ್ ಪ್ರಕಾರ ಆಕಳದು ಖರೀದಿ ಮಾಡ್ಬೇಕಂತಂದ್ರ ಯಾವ್ಯಾವ ಅಂತ ಅಂದ್ರ ಆಕಳ ಮೈತಿದ್ದಾರ ಕರ್ಕೊಂಡ್ ಹೋಗ್ಬೇಕಣ್ಣ. ಇದು ಮಕ್ಕದಾಗ ಎಳಕ್ ಇರ್ಬೇಕ, ಹಾಲ್ ನೋಡ್ಬೇಕ. ಇದು ಎಷ್ಟೆಲ್ಲ ಐತ್ರಿ ಅದು? ಇದು ವಯಸ್ಸಾಯ್ತು ಬಿಡ, ಅದು 2-3 ಸಲ ಇಳತ್ ಇದು. ಆಮ್ಯಾಗ ಹಾಲಿನ ನರ ನೋಡ್ಬೇಕ. ಹಾಲಿನ ನರ ಹಿಂಗ ಮಲಿ ದೂರ ಇರ್ಬೇಕ, ತೊಟ್ಟು ದೂರ ಇರ್ಬೇಕ. ಅಂದ್ರ ಹಾಲ್ ಹೆಚ್ಚಿಗೆ ಇರ್ತೈತಿ. ಹಿಂಗ್ ತೊಡಿ ಇರ್ಬೇಕ, ಗಟ್ಟಿ ತೊಡಿ ಇರ್ಬೇಕ. ಅಂದ್ರ ಇದು ಹಾಲ್ ಜಾಸ್ತಿ ಇರ್ತಂತ ಅದು ನಮ್ಗ್ ಗೊತ್ತಾಗತ್ತೆ. ಹಿಂಗ ಹಾಲಿನ ನರ ಉಬ್ಬುದು, ಹಾಲಿನ ನರ ನೋಡ್ಬೇಕು. ಮಲಿ ಬಿದ್ರ ಅದು ಹಾಲ್ ನೋಡ್ಬೇಕ. ವಯಸ್ಸಿದ ತಗೋಬೇಕನ ವಯಸ್ಸು. ಈಗ ಹೊಸದಾಗಿ ಆಕಳ ಫಾರ್ಮ್ ಅದು ಮಾಡ್ತಿರ್ತಾರಲ್ಲ, ಅವ್ರ ಬಗ್ಗೆ ನೀವು ಏನ್ ಒಪಿನಿಯನ್ ಹೇಳಕ್ ಬಯಸ್ತೀರಿ? ಮಾಡ್ಬೋದ್ರಿ. ಡೈರಿ ಒಳ್ಳೆ ಹಳ್ಳಿಲಿ ಕೆಲ್ಸಕ್ ಹೋಗೋ ಬದ್ಲಿ ಒಂದ್ 4 ಆಕಳ ಕಟ್ಕೊಂಡ್ ಆರಾಮ್ ಜೀವನ ಮಾಡ್ಬೋದು. ಈಗ ನೀವ್ ಯಾಕ ಸೆಕೆಂಡ್ PUC ಕಲ್ತಿಂದ ಕಾರ್ಪೊರೇಟ್ ಕಂಪ್ನಿಗಳಿಗೆ ಆಮೇಲೆ ಇಲ್ಲೆಲ್ಲ ಯಾಕೆ ಹೋಗ್ಲಿಲ್ಲ? ಇಲ್ಲ, ನಮ್ಮ ಅಪ್ಪಾರ್ ಮೊದ್ಲಿಂತ ಮಾಡ್ಕೊಂತ ಬಂದಿದ್ರ ಅದನ್ನ ನಾವು ಮುಂದುವರ್ಸ್ಕೊಂತ ನಮಗೂ ಇಂಟ್ರೆಸ್ಟ್ ಐತಿ ಮಾಡಕ್. ಒಳ್ಳೆ ಡೈಲಿ ಎಷ್ಟೊತ್ತಿಗೆ ಬರ್ತೀರಿ ನೀವು ಇಲ್ಲಿ ಮನೆಯಿಂದ ಫಾರ್ಮ್ ಹೌಸ್? ಬೆಳಿಗ್ಗೆ 5 ಗಂಟೆಗೆ ಇರ್ತೇವ್ರಿ. 5 ಗಂಟೆ ಡೈಲಿ 5 ಗಂಟೆಗೆ ಇಲ್ಲಿ ಇರ್ತೀರಿ? ಎಲ್ಲಾ ಡೈಲಿ 5 ಗಂಟೆಗೆ ಮಾಡ್ತೇವ್ರಿ. ಎಲ್ಲಾ ಕ್ಲೀನ್ ಮಾಡಿ ಸಗಣಿ ತೆಗೆದು ಇವಕ್ಕೆಲ್ಲಾ ಫುಡ್ ಹಾಕ್ತಿವಿ. ಫುಡ್ ಹಾಕಿ 6 ಗಂಟೆ ಅಂದ್ರ ಹಿಂದಾಕ್ ಕುಂತೀವಿ. 6 ಗಂಟೆಯಿಂದ ಎಷ್ಟ್ ಗಂಟೆ ಮಟ? 1 ತಾಸನೆ ಮುಗಿತಾ. 7 ಗಂಟೆ ಮಟ. 7 ಗಂಟೆ. ಮತ್ತ ಅವಕ್ಕೆಲ್ಲ ಮೇವ್ ಅದು ಹಾಕಿ ಫಸ್ಟ್ ಹಾಕಿರ್ತೀವಿ. ಮೊದ್ಲೇಕ್ ಹಾಕಿರ್ತೀವಿ. ಮತ್ತ ಒಳ್ಳೆ ಮನಿಗ್ ಹೋಗ್ತೀವಿ, ಮನೆ ಹಾಲು ತೊಗೊಂಡ್ ಹೋಗ್ತೀವಿ. KMP ಹಾಕಿ ಮತ್ ಸಂಜೆ ಮುಂದ್ ಮತ್ ಬರ್ತೀವಿ. ಸಂಜೆ ಮುಂದೆ ಮತ್ತು 4 ಗಂಟೆಗೆ ಅಂತ 4 ಗಂಟೆಗೆಲ್ಲ ಬಂದ್ ಬಟ್ ಕಂಟಿನ್ಯೂ ಎಲ್ಲೇ ಹೋದ್ರು ಇವನ್ನೆಲ್ಲಾ ಡೈಲಿ ರುಟೀನ್ ಮಾಡುದು. ಆಳ ಎಷ್ಟ್ ಮಂದಿ ಕೆಲಸ ಮಾಡ್ತಾರೆ? ಒಬ್ರು ಅದಾರಿ. ಒಬ್ರ ಒಂದ್ ಫ್ಯಾಮಿಲಿ ಐತೆ? ಫ್ಯಾಮಿಲಿನ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ನಾವು ಇಲ್ಲೇ ಇರ್ತೀವಿ, ಅವ್ರು ಹೇಳ್ಕೊಂತ ನಾವು ಮಾಡ್ತೇವ್ರಿ. ಇದು ಸಗಣಿ ಗೊಬ್ಬರ ಅದು ಮತ್ ಮಾರಾಕ್ ಕೊಡ್ತೀರಿ? ನಿಮ್ ಹೊಲಕ್ಕ ಯೂಸ್ ಮಾಡ್ತೀರಿ? ನಮ್ ಹೊಲಕ್ಕ ಯೂಸ್ ಮಾಡಿ ಹೆಚ್ಚಿಗೆ ಆಗಿದ್ ಮಾರಾಕ್ ಕೊಡ್ತೇವೆ. ಇದನ್ನೆಲ್ಲ ಎಲ್ಲಿ ಸ್ಟಾಕ್ ಮಾಡ್ತೀರಿ? ಸಗಣಿ ಗೊಬ್ಬರ ಇಲ್ಲ ಐತಿ. ಸರಿ, ಇದೆಲ್ಲ ಗೊಬ್ಬರ ಕಡೆ ಸೈಡ್ ಲಿಫ್ಟ್ ಮಾಡಿರಿ. ಲಿಫ್ಟ್ ಮಾಡಿ ಇಲ್ಲಿ ಬಂದ್ ಎಲ್ಲಾ ಇಲ್ಲೇ ಸ್ಟಾಕ್ ಆಗುತ್ತೆ. ನಿಮ್ದ ಹೊಲ ಎಷ್ಟ ಐತೆ ಟೋಟಲ್? ಇದು ಹೊಲ ಟೋಟಲ್ 4 ಎಕರೆ ಐತ್ರಿ. 4 ಎಕರೆ ಇದ್ದ ಜಾಗ. ನಿಮ್ದು ಇದು ಯೂಸ್ ಮಾಡಿದಾದ್ಮೇಲೆ ಇದು ಇಲ್ಲೇ ಹುಲ್ಲು ಅದು ಹಚ್ತೇವ್ರಿ. ಹಸೆ ಹುಲ್ಲು ಇಲ್ಲೇ ಯೂಸ್ ಮಾಡಿ ಹಚ್ತೇವ್ರಿ. ಇದು ಎಲ್ಲಾ ಇಲ್ಲಿ ಎಲ್ಲಾ ಇದನ್ನ ನೀರ್ ಮೈ ತೊಳೆದಿದ್ದೆಲ್ಲ ಎಲ್ಲಾ ಡೈರೆಕ್ಟ್ ಇಲ್ಲೇ ಬರ್ತೈತಿ? ಇಲ್ಲಿ ಬರಂಗಿಲ್ರಿ, ಅದಕ್ಕೆ ಬೇರೆ ಪೈಪ್ ಲೈನ್ ಐತೆ. ಅಲ್ಲಿ ಹೋಗತಿ. ಅದೇನ್ ಗೋಬರ್ ಗ್ಯಾಸ್ ಅಲ್ಲಿ ತ್ಯಾಗ್ ಮಾಡಿ ಒಂದ್ ಕಡೆ ಸ್ಟಾಕ್ ಆಗತಿ. ಅದನ್ನ ಹೊಲಕ್ಕೆ ಹೊಡಿತೇವೆ. ಅದನ್ನ ಹೊಲಕ್ಕ ಸಾವಯವ ಆಗಿ